ನಮಸ್ಕಾರ ಕರ್ನಾಟಕ, ಶುಭೋದಯ. ಬ್ರೇಕ್ಫಾಸ್ಟ್ ನ್ಯೂಸ್ ಉಪಹಾರ ಸುದ್ದಿಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾನು ಪ್ರತಿಮಾ ಭಟ್. ಸುದ್ದಿ ನೋಡೋಣ. ಸುದ್ದಿಗೂ ಮುನ್ನ ಒಂದು ಒಳ್ಳೆ ಮಾತಿನೊಂದಿಗೆ ಬನ್ನಿ ಬ್ರೇಕ್ಫಾಸ್ಟ್ ನ್ಯೂಸ್ನ ಶುಭಾರಂಭ ಮಾಡೋಣ. ದ್ವೇಷ ಅಂದ್ರೆ ನಾವು ವಿಷವನ್ನ ಸೇವಿಸಿ ಬೇರೆಯವರು ಸಾಯಲಿ ಅಂತ ಬಯಸಿದಂತೆ. ಆದ್ರೆ ದ್ವೇಷಕ್ಕೆ ಬಲಿಯಾಗುವವರು ನಾವೇ. ದ್ವೇಷ ಮೊದಲು ನಮ್ಮನ್ನೇ ಅಷ್ಟಿಷ್ಟೇ ಸಾಯಿಸುತ್ತೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇವತ್ತು ಶುಭ ಶುಕ್ರವಾರ, ಹಾಗಾಗಿ ಸಿನಿ ಸುದ್ದಿ ಕೂಡ ಇದೆ, ರಾಜಕೀಯ ಸುದ್ದಿ ಇದೆ. ಎಲ್ಲ ಸುದ್ದಿಯ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮುನ್ನ ಹೆಡ್ಲೈನ್. ಗರಿಗೆದರಿತು ವಿಧಾನ ಪರಿಷತ್ ಚುನಾವಣೆ. ಬೆಂಬಲಿಗರಿಗೆ ಟಿಕೆಟ್ ಕೊಡದಿದ್ದಕ್ಕೆ ಸಿದ್ದು ಖಂಡನೆ. ಪ್ರತಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ರವಾನೆ. ಕೇಂದ್ರ ಬಿಜೆಪಿಯಲ್ಲಿ ಭಿನ್ನಮತದ ಸಮರ. ನಿತಿನ್ ಗಡ್ಕರಿ ವರ್ತನೆಗೆ ಅಡ್ವಾಣಿ ಬೇಸರ. ಹಿರಿಯ ನಾಯಕನ ಮಾತಿಗೆ ಇಲ್ಲ ಪುರಸ್ಕಾರ. ರಾತ್ರೋರಾತ್ರಿ ಮರ ಕಡಿಯುವ ಹರಸಾಹಸ. ವಿರೋಧಿಸಿದವನಿಗೆ ಬಿತ್ತು ಸಿಕ್ಕಾಪಟ್ಟೆ ಗೂಸ. ವಿನಾಕಾರಣ ಬೈದಿದ್ದಕ್ಕೆ ಸ್ಥಳೀಯರ ಆಕ್ರೋಶ. ಪ್ರತಿನಿತ್ಯ ಜನ್ಮ ಕೊಟ್ಟ ತಂದೆಗೆ ನಮನ. 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುತ್ಥಳಿ ನಿರ್ಮಾಣ. ಮಕ್ಕಳ ಪ್ರೀತಿ ಗೆದ್ದಿದೆ ಜನರ ಮನ. ವಿಭಿನ್ನ ಪ್ರೇಮ ಕಥೆ ಹೇಳಲು ಜಾನು ಜೋಡಿ ರೆಡಿ. ಇಂದಿನಿಂದ ತೆರೆಯ ಮೇಲೆ ರೌಡಿ ರಾಥೋಡ್ ಗಡಿಬಿಡಿ. ಆಕ್ಷನ್ ಕಾಮಿಡಿಯೊಂದಿಗೆ ಅಕ್ಷಯ್ ಮೋಡಿ. ಚುನಾವಣೆ ಬಂತು ಅಂದ್ರೇನೆ ಹಾಗೆ ಅನ್ಸುತ್ತೆ. ವಿಧಾನ ಪರಿಷತ್ ಚುನಾವಣೆಯ ಎಫೆಕ್ಟ್ ಈಗಾಗಲೇ ಜೋರಾಗಿನೇ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಂತೂ ಬಂಡಾಯ ಭುಗಿಲೆದ್ದಿದೆ. ತಾವು ಹೇಳಿದವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಪ್ರತಿಪಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ನೀಡಿದ್ದಾರೆ. ವಿಧಾನ ಪರಿಷತ್ ಚುನಾವಣಾ ಕದನ. ಟಿಕೆಟ್ ಹಂಚಿಕೆಗೆ ಸಿದ್ದರಾಮಯ್ಯ ಅಸಮಾಧಾನ. ಪರಮೇಶ್ವರ್ ಖರ್ಗೆ ವಿರುದ್ಧ ಸಿದ್ದು ಗರಂ. ಪ್ರತಿಪಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ. ವಿಧಾನ ಪರಿಷತ್ ಚುನಾವಣೆ ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಯಾಕಂದ್ರೆ ಟಿಕೆಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಬಣದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರೋದ್ರಿಂದ ಭಿನ್ನಮತ ಸ್ಫೋಟಗೊಂಡಿದೆ. ಚುನಾವಣೆಗೆ ಸಿದ್ದು ಬೆಂಬಲಿಗರಿಗೆ ಟಿಕೆಟ್ ನೀಡದೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಕಡೆಗಣಿಸಿದೆ. ಇದರಿಂದ ನಿರಾಸೆಗೊಂಡಿರುವ ಸಿದ್ದರಾಮಯ್ಯ ತಮ್ಮ ನಿವಾಸದಲ್ಲಿ ತಮ್ಮ ಆಪ್ತ ಶಾಸಕರ ಜೊತೆ ಹಲವು ಗಂಟೆಗಳ ಕಾಲ ಚರ್ಚೆ ನಡೆಸಿದರು. ಕೊನೆಗೆ ಪ್ರತಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ನಿರ್ಧಾರಕ್ಕೆ ಬಂದರು. ತಮ್ಮ ರಾಜೀನಾಮೆ ಪತ್ರವನ್ನು ಫ್ಯಾಕ್ಸ್ ಮೂಲಕ ಸೋನಿಯಾ ಗಾಂಧಿ ಅವರಿಗೆ ರವಾನಿಸಿದ್ದಾರೆ. ಸಿದ್ದರಾಮಯ್ಯನವರನ್ನು ತುಳಿಯಲು ಷಡ್ಯಂತ್ರ. ಖರ್ಗೆ ಪರಮೇಶ್ವರ್ ವಿರುದ್ಧ ಆಕ್ರೋಶ. ಪಕ್ಷ ತ್ಯಜಿಸಲು ಬೆಂಬಲಿಗರ ನಿರ್ಧಾರ. ಬರೀ ರಾಜೀನಾಮೆ ಪತ್ರ ಮಾತ್ರವಲ್ಲ, ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಿರೋ ಬೆಳವಣಿಗೆಗಳ ಬಗ್ಗೆಯೂ ಮಾಹಿತಿಯನ್ನು ರವಾನಿಸಿದ್ದಾರೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಮತ್ತು ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಎಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಡ್ತಾರೋ ಅನ್ನೋ ಕಾರಣಕ್ಕೆ ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ಆರೋಪವೂ ಕೇಳಿಬಂದಿದೆ. ಇದರಿಂದ ಕೆರಳಿರೋ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ರಾಜೀನಾಮೆ ಸಲ್ಲಿಸಲು ಮುಂದಾಗಿದ್ದು ಪಕ್ಷ ತ್ಯಜಿಸಲು ಸಿದ್ಧರಾಗಿದ್ದಾರೆ ಅನ್ನೋ ಮಾತು ಕೇಳಿಬರ್ತಿದೆ. ಸಿದ್ದರಾಮಯ್ಯ ಆಪ್ತ ಸಿಎಂ ಇಬ್ರಾಹಿಂಗೆ ಟಿಕೆಟ್ ನೀಡುವಂತೆ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಮನವಿ ಮಾಡಿದರು. ಆದರೆ ಹೈಕಮಾಂಡ್ ಇಬ್ರಾಹಿಂ ಹೆಸರನ್ನು ಕಡೆಗಣಿಸಿದೆ. ಇದಕ್ಕೆ ಇಬ್ರಾಹಿಂ ಅಸಮಾಧಾನ ವ್ಯಕ್ತಪಡಿಸಿದ್ದು ಹೀಗೆ. ನಾವು ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಆಗಿರಬಹುದು. ಅದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಕ್ಕೆ ಬಂದಿದ್ದೇನೆ. ನಾನು ಆಕಾಂಕ್ಷಿಯಾಗಿ ನಾನು ಅರ್ಜಿ ಹಾಕಿ ಅಥವಾ ನನಗೆ ಕೊಡಿ ಅಂತೇಳಿ ಡೆಲ್ಲಿಯಲ್ಲಿ ಕೂತು ಲಾಬಿ ಮಾಡಿ ಅದು ಯಾವುದಕ್ಕೂ ನಾವು ಮಾಡಿದವರಲ್ಲ. ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಕುದುರೆ ಚೆನ್ನಾಗಿದ್ದರೆ ಬಜಾರಿಗೆ ತಗೊಂಡೋಗ್ಬೇಕಾದಿಲ್ಲ, ವ್ಯಾಪಾರಕ್ಕೆ ಏನಿದೆ ಅಂದರೆ ಮೈದಾನಕ್ಕೆ ಬರುತ್ತೆ ಅನ್ನೋಕ್ಕಂಥದ್ದು, ಖರೀದಾರ ಮನೆಗೆ ಬರ್ತಾರೆ ಅನ್ನೋಕ್ಕಂಥ ವಿಶ್ವಾಸ ನಮಗಿದೆ. ಸದ್ಯ ಹೈಕಮಾಂಡ್ ನಡೆಯಿಂದ ಬೇಸರಗೊಂಡಿರೋ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆ ನಡೆಯಬೇಕಿದ್ದ ಕಾಂಗ್ರೆಸ್ ಶಾಸಕಾಂಗ ಸಭೆಯು ರದ್ದಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಬಿಜೆಪಿಯಲ್ಲಷ್ಟೇ ಸುದ್ದಿಯಾಗ್ತಿದ್ದ ಭಿನ್ನಮತ ಈಗ ಕಾಂಗ್ರೆಸ್ನಲ್ಲೂ ಜೋರಾಗೇ ಸ್ಫೋಟಗೊಂಡಿದೆ. ಇದು ಮುಂದೆ ಇನ್ನೇನು ಅವಾಂತರಗಳನ್ನು ಸೃಷ್ಟಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇವಿಷ್ಟು ಕಾಂಗ್ರೆಸ್ ಗದ್ದಲದ ಸುದ್ದಿಯಾಯಿತು. ಇನ್ನು ಬಿಜೆಪಿ ಸುದ್ದಿಗೆ ಬರೋಣ. ಇಷ್ಟು ದಿನ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಕಾವೇರಿತ್ತು. ಇದೀಗ ಬಿಜೆಪಿ ಹೈಕಮಾಂಡ್ನಲ್ಲೂ ಅಸಮಾಧಾನ ಸ್ಫೋಟವಾಗಿದೆ.
ಬಿಜೆಪಿ ಉಕ್ಕಿನ ಮನುಷ್ಯ ಅಂತಲೇ ಖ್ಯಾತಿಯಾಗಿರುವ ಎಲ್.ಕೆ. ಅಡ್ವಾಣಿ ಗಡ್ಕರಿ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಸದ್ಯ ಗಡ್ಕರಿ ಅಡ್ವಾಣಿ ನಡುವೆ ಸಮರ ಶುರುವಾಗಿದೆ. ಮುಂದೆ ಏನಾಗುತ್ತೋ ರಾಮ್ನಿಗೆ ಗೊತ್ತು. ಕಮಲದಲ್ಲಿ ಮುಂದುವರೆದ ಆಂತರಿಕ ಸಮರ. ಪಕ್ಷದ ಮುಖಂಡರ ಬಗ್ಗೆ ಅಡ್ವಾಣಿ ಬೇಸರ. ಕರ್ನಾಟಕ ಜಾರ್ಖಂಡ್ ಬಗ್ಗೆ ಭೀಷ್ಮನಿಗೆ ಮುಜುಗರ. ಬಿಜೆಪಿ ಹೈಕಮಾಂಡ್ ಇದೀಗ ಅಕ್ಷರಶಃ ಒಡೆದ ಮನೆಯಾಗಿದೆ. ಮೊನ್ನೆ ಮುಂಬೈನಲ್ಲಿ ನಡೆದ ಕಾರ್ಯಕಾರಿಣಿಯಲ್ಲಿ ಈ ಸ್ಫೋಟ ಬಹಿರಂಗವಾಗಿತ್ತು. ಮುಂಬೈನಲ್ಲಿ ನಡೆದ ಕಾರ್ಯಕಾರಿಣಿಯ ಕೊನೆಯ ದಿನ ಅಡ್ವಾಣಿ ಗೈರಾಗುವ ಮೂಲಕ ನಿತಿನ್ ಗಡ್ಕರಿ ವರ್ತನೆಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಇದೀಗ ಮತ್ತೊಮ್ಮೆ ಬಿಜೆಪಿ ಭೀಷ್ಮ ಪಕ್ಷದ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಕೆಲವು ಘಟನೆಗಳ ಬಗ್ಗೆ ನಿತಿನ್ ಗಡ್ಕರಿ ಅವರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಈಗ ಯಾವ ಬೆಳವಣಿಗೆಯೂ ಸರಿಯಿಲ್ಲ. ಯುಪಿಎ ಹಗರಣಗಳ ವಿರುದ್ಧ ಎಲ್ಲೆಲ್ಲೂ ಆಕ್ರೋಶ ಮುಗಿಲು ಮುಟ್ಟಿದೆ. ಆದರೆ ಬಿಜೆಪಿ ಈ ಸಂದರ್ಭದಲ್ಲಿ ಸರಿಯಾಗಿ ಧ್ವನಿ ಎತ್ತಲಿಲ್ಲ. ಪಕ್ಷದ ಕಾರ್ಯಕರ್ತನಾಗಿ ಗಮನಿಸಿದರೆ ಯಾವುದು ಯೋಜನಾಬದ್ಧವಾಗಿಲ್ಲ ಅಂತ ನನಗೆ ಅನಿಸುತ್ತದೆ. ಜಾರ್ಖಂಡ್ ಹಾಗೂ ಕರ್ನಾಟಕದ ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ಸರಿಯಾಗಿಲ್ಲ. ಮಾಜಿ ಸಿಎಂ ಯಡಿಯೂರಪ್ಪ ಪಕ್ಷದ ವಿರುದ್ಧ ಅನೇಕ ಬಾರಿ ಟೀಕೆ ಮಾಡಿದರೂ ಅವರಿಗೆ ಒಮ್ಮೆಯೂ ಎಚ್ಚರಿಕೆ ಕೊಟ್ಟಿಲ್ಲ. ಅಲ್ಲದೆ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಬಿಎಸ್ಪಿ ನಾಯಕ ಬಾಬು ಸಿಂಗ್ ಕುಶ್ವಾಹರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮೂಲಕ ಬಿಜೆಪಿ ವರ್ಚಸ್ಸು ಕಡಿಮೆಯಾಗಿದೆ. ಅಲ್ಲದೆ ಜನರಿಗೆ ಪಕ್ಷದ ಮೇಲೆ ಬೇಸರ ಮೂಡಿಸಿದೆ. ಹೀಗಂತ ಅಡ್ವಾಣಿ ತಮ್ಮ ಬ್ಲಾಗ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟಾಚಾರ ಹಾಗೂ ಭಿನ್ನಮತದ ವಿಷಯಗಳು ಬಂದಾಗ ಅಡ್ವಾಣಿ ಅಸಮಾಧಾನ ವ್ಯಕ್ತಪಡಿಸುವುದು ಇದೇ ಮೊದಲಲ್ಲ. ಈ ಹಿಂದೆಯೂ ಅನೇಕ ಬಾರಿ ಈ ರೀತಿ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು. ಇನ್ನು ಅಡ್ವಾಣಿ ಬೇಸರಕ್ಕೆ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅಡ್ವಾಣಿ ನೊಂದುಕೊಳ್ಳುವ ಅಗತ್ಯವಿಲ್ಲ, ಆತ್ಮಾವಲೋಕನದ ಮಾತು ಸರಿ ಇದೆ ಅಂತ ಈಶ್ವರಪ್ಪ ಹೇಳಿದರು. ಆ ವ್ಯಕ್ತಿ ಭ್ರಷ್ಟಾಚಾರದ ವಿರೋಧಿ ಮಾಡ್ತಾ ಇರೋಂಥ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ತೊಡಗುವಂಥ ಪ್ರಶ್ನೆ ಇಲ್ಲ ಅಂತೇಳಿ ಆರೋಪದಿಂದ ಅವರು ಮುಕ್ತವಾದರು. ಆನಂತರ ಅವರು ಈ ಎಲ್ಲ ಬೆಳವಣಿಗೆಯ ಮಧ್ಯೆಯೇ ಗಡ್ಕರಿ ನಿವಾಸದಲ್ಲಿ ಸಂಜೆ ಸಭೆ ನಡೆಯಿತು. ಸಭೆಯಲ್ಲಿ ಅಡ್ವಾಣಿ ಹೊರತುಪಡಿಸಿ ಹಿರಿಯ ನಾಯಕರು ಭಾಗವಹಿಸಿದ್ರು. ಅಡ್ವಾಣಿ ಹೇಳಿಕೆಗೆ ಗಡ್ಕರಿ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ. ಏನೇ ಆಗಲಿ, ಆರ್ಎಸ್ಎಸ್ ಹಾಗೂ ಬಿಜೆಪಿಯನ್ನ ಅಡ್ವಾಣಿ ಏಕಕಾಲಕ್ಕೆ ಎದುರು ಹಾಕಿಕೊಳ್ತಿದ್ದಾರಾ ಅಥವಾ ರಾಜಕೀಯದಿಂದಲೇ ಒಂದು ಕಾಲು ಹೊರಗಿಟ್ಟಿದ್ದಾರಾ? ಎಲ್ಲವೂ ಅಗೋಚರ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇವಿಷ್ಟು ರಾಜಕೀಯ ಸುದ್ದಿ ಆಯಿತು. ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇಲ್ಲಿದೆ. ಮರ ಕಡಿಯೋದನ್ನ ವಿರೋಧಿಸೋವರೇ ಹೆಚ್ಚು. ಆದರೆ ಇನ್ಮುಂದೆ ನೀವು ಮರ ಕಡಿಯೋದನ್ನ ವಿರೋಧಿಸೋ ಮುನ್ನ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಒದೆ ಬೀಳುತ್ತೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಮರವನ್ನ ಯಾಕೆ ಕಡಿತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಸಿಕ್ಕಾಪಟ್ಟೆ ಗೂಸಾ ಬಿದ್ದಿದೆ. ಯಾರಿಗೆ ಗೂಸಾ ಬಿತ್ತು, ಯಾಕೆ, ಇಲ್ಲಿದೆ ನೋಡಿ. ಹೀಗೆ ಹಿಗ್ಗಾಮುಗ್ಗಾ ವಧೆ ತಿಂತಿರೋ ಇವರಿಬ್ಬರ ಹೆಸರು ಶ್ರೀನಿವಾಸ್ ಅಂತ. ಬೆಂಗಳೂರಿನ ಬಿಎಲ್ ರಸ್ತೆ ಪಕ್ಕದಲ್ಲಿ ಬಿಬಿಎಂಪಿ ಸಿಬ್ಬಂದಿ ಹಾಗೂ ಸ್ಥಳೀಯರು ಸೇರ್ಕೊಂಡು ಮರವನ್ನು ಕಡಿತಿದ್ರು. ಸಾರ್ವಜನಿಕರಿಗೆ ತೊಂದರೆಯಾಗ್ತಿರೋ ಕಾರಣ ಮರ ತೆರವಿಗೆ ಬಿಬಿಎಂಪಿಯಿಂದ ಅನುಮತಿಯನ್ನ ಪಡೆದುಕೊಂಡಿದ್ರು. ಆದ್ರೆ ಸುಮ್ಮನೆ ತಮ್ಮಷ್ಟಕ್ಕೆ ತಾವು ಊಟ ಮುಗಿಸಿಕೊಂಡು ಮನೆ ಕಡೆ ಹೋಗಿದ್ರೆ ಇವರಿಬ್ಬರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಆದ್ರೆ ಇವರು ಮರ ಕಡಿತಿರೋದನ್ನ ಪ್ರಶ್ನಿಸಲು ಹೋಗಿ ಹಿಗ್ಗಾಮುಗ್ಗಾ ವಧೆ ತಿಂದಿದ್ದಾರೆ. ನೀವು ದಯವಿಟ್ಟು ಮರ ಕಟ್ ಮಾಡಬೇಡಿ. ಮರ ಕಟ್ ಮಾಡ್ಬೇಕಾ ನೀವು ಅಫಿಷಿಯಲ್ಸ್ ಬನ್ನಿ. ಇಲ್ಲೊಂದು ಟ್ರಕ್ ನಿಂತಿದೆ, ಅರಣ್ಯ ಭವನ BBMP ಅಂತ ಹೇಳ್ಬಿಟ್ಟು. ಒಬ್ಬ ಅಫಿಷಿಯಲ್ಸ್ ಇಲ್ಲ, ಬೋರ್ಡ್ ಹಾಕ್ಕೊಂಡಿದ್ದೀರಾ ಅರಣ್ಯ ಭವನ BBMP ಅಂದ್ಬಿಟ್ಟು. ವಿತೌಟ್ ನೀವು ಪ್ರಾಪರ್ ಅಫಿಷಿಯಲ್ ಇಲ್ಲದೆ ಈ ಗಾಡಿ ಯಾಕಿಲ್ಲಿ ಬರುತ್ತೆ? ಕರೆಕ್ಟ್ ಅಲ್ಲ ಸರ್? ಇವಾಗ ನಾನು ಏನೊಂದು CM ಅಂತ ಹಾಕೊಂಡು ಬರ್ತೀನಿ, CM ಅಂತ ಬೋರ್ಡ್ ಹಾಕೊಂಡ್ಬರ್ತೀನಿ, ಆಮೇಲೆ CM. ಜನರಿಗೆ ತೊಂದರೆಯಾಗ್ತಿದೆ ಅಂತ ಮರವನ್ನ ತೆಗೆಯಲಾಗ್ತಿತ್ತು. ಇದಕ್ಕೆ ಬಿಬಿಎಂಪಿ ಅನುಮತಿಯನ್ನು ಕೊಟ್ಟಿತ್ತು. ಆದ್ರೆ ಮರ ಕಡಿಯೋದನ್ನ ವಿನಾಕಾರಣ ಇವರಿಬ್ಬರು ಪ್ರಶ್ನಿಸಿದರು. ಸ್ಥಳೀಯರ ಮೇಲೆ ತಿರುಗಿ ಬಿದ್ರು. ಇದರಿಂದ ರೋಸಿ ಹೋದ ಸ್ಥಳೀಯರು ಇವರಿಗೆ ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ. ಮಾಡೋಕ್ಕೆ ಸಿಗ್ನಲ್ ಇದೆ, ಟ್ರಾಫಿಕ್ ಜಾಸ್ತಿ ಇರ್ತದೆ, ಬೇಡ ನೈಟೇ ಕಟ್ ಮಾಡಿ ಅಂತಂದು ಹೇಳ್ಬಿಟ್ಟು ಹೇಳಿದರು. ಅದಕ್ಕೆ ನಾವು ಕಟ್ ಮಾಡಿದ್ವಿ. ಒಂದು ಮರ ಸರ್, ಅದು ಒಣಗೋಗಿದೆ ಅಂತ ಹೇಳ್ಬಿಟ್ಟು ಆರ್ಡರ್ ನನ್ನ ಹತ್ರ ಇದೆ, ನಾನು ಬರ್ತೀನಿ ಅಷ್ಟದಾಕ ಕಟ್ ಮಾಡಿ ಅಂತ ಹೇಳಿದಾರೆ. ಅದಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದಾರೆ. ಬಂದ್ಮೇಲೆ ಒಟ್ನಲ್ಲಿ ಇವರು ಮರ ಕಡಿಯೋದನ್ನ ತಡೆಯಲು ಹೋಗಿ ಒದೆ ತಿಂದಿದ್ದಾರೆ. ಇವರ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಆದ್ರೆ ಸ್ಥಳೀಯರು ಮಾತ್ರ ಇವರ ಮಾತಿಗೆ ಕೆರಳಿ ಹಿಗ್ಗಾಮುಗ್ಗಾ ಹೊಡೆದು ಕಳುಹಿಸಿದ್ದಾರೆ.
ಕೊನೆಗೆ ಸಂಜಯ್ ನಗರ ಪೊಲೀಸರ ಮಧ್ಯಪ್ರವೇಶದಿಂದ ಈ ಗಲಾಟೆಗೆ ಫುಲ್ ಸ್ಟಾಪ್ ಬಿತ್ತು. ದತ್ತರಾಜ್ ಪಡ್ಕೋಣೆ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿ ಇವೆ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ. ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.